ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಹಾಗೂ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜನರಲ್ಲಿ ಇರುವ ಧಾರ್ಮಿಕ ಗೊಂದಲಗಳು, ಮೂಢನಂಬಿಕೆಗಳು ಹಾಗೂ ದೇವರ ಅಸ್ತಿತ್ವದ ಬಗ್ಗೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಿಗೆ ಕುರಿತಾಗಿ ಜನರೇ ಕೇಳುವ ಕೆಲವು ಪ್ರಶ್ನೆಗಳಿಗೆ ದಿವ್ಯ ಉತ್ತರ ನೀಡುವ ರೂಪದಲ್ಲಿ ಅವರ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಮ್ಮೊಂದಿಗಿದ್ದಾರೆ ಶ್ರೀ ಬಸವ ಟಿವಿಯ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಬಸವ ತತ್ವದ ನೈಜ ಪ್ರಚಾರಕರಾಗಿರ್ತಕ್ಕಂಥ ಶ್ರೀಯುತ ಇ ಕೃಷ್ಣಪ್ಪನವರು ನಮ್ಮ ಈ ಗೊಂದಲಗಳಿಗೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರ್, ತಮಗೆ ಸ್ವಾಗತ ಸರ್. ಶರಣಾರ್ಥಿ. ಸರ್, ತಾವು ಕಳೆದ ಸಂಚಿಕೆಯಲ್ಲಿ ನಾನು ಈ ದೇಶ ಬರೀ ಭಾರತ ಆಗದಲೇ ಬಸವ ಭಾರತವಾಗಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಕೇಳಿದ್ದೆ ನಾನು. ತಾವು ಅದಕ್ಕೆ ಬಸವ ತತ್ವದ ಪೂರ್ಣ ಅನುಷ್ಠಾನ, ವ್ಯವಸ್ಥಿತ ಅನುಷ್ಠಾನ, ಅಧ್ಯಯನ ಈವರೆಗೂ ನಮ್ಮ ದೇಶದಲ್ಲಿ ನಡೀತಾ ಇಲ್ಲ. ಮೊದಲು ಸಮಾಜದಲ್ಲಿ ಬಸವ ತತ್ವದ ಪ್ರಚಾರ ಆಗಬೇಕು, ಬಸವ ತತ್ವದ ಅಸ್ತಿತ್ವ ಆಗಬೇಕು, ತದನಂತರ ದೇಶಕ್ಕೆ ಹೋಗಿ, ತದನಂತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಹೋಗಿ ಅಂತ ಹೇಳಿದ್ರಿ. ಹಾಗಾದ್ರೆ ನಮ್ಮ ಮಾನವ ಸಮಾಜದಲ್ಲಿ, ಏನು ಶರಣ ಸಮುದಾಯದಲ್ಲಿ ಬಸವ ತತ್ವದ ಪೂರ್ಣ ಪ್ರಮಾಣದ ಅನುಷ್ಠಾನ, ಅಧ್ಯಯನ ನಡೀತಿಲ್ಲ ಅನ್ನೋ ಒಂದು ಸಂಶಯ ನಿಮಗಿದೆಯಾ? ಖಂಡಿತ ಇದೆ. ಇಲ್ಲಿ ಯಾವುದೇ ಒಂದು ಧರ್ಮ ವ್ಯವಸ್ಥಿತವಾಗಿ ಪ್ರಚಾರ ಆಗಬೇಕು ಅಂತಂದರೆ ಒಂದು ಪ್ರಚಾರ ಮಾಧ್ಯಮ ಅಂದರೆ ಒಂದು ಮಿಷನರೀಸ್ ಅಂತ ಕರಿತೀವಲ್ಲ, ಹೌದು, ಆ ಮಿಷನರೀಸ್ ಇರಬೇಕು. ಇಲ್ಲಿ ಬಸವ ಧರ್ಮದಲ್ಲಿ ಮಿಷನರೀಸ್ ಇಲ್ಲ. ನಾವು ಮಠಗಳು ಅನ್ನುವಂತಹ ಒಂದು ಕೇಂದ್ರಗಳನ್ನು ನಾವು ಪ್ರಚಾರ ಮಾಧ್ಯಮ ಕೇಂದ್ರಗಳು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಅವರೆಲ್ಲ ಮೆಷಿನರೀಸ್ ಥರ ಕೆಲಸ ಮಾಡ್ತಾ ಇದ್ದಾರೆ, ತತ್ವ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ. ಅವರು ನಿರ್ದಿಷ್ಟವಾಗಿ ಧರ್ಮ ಪ್ರಚಾರವೇ ನಮ್ಮ ಉದ್ದೇಶ ಅನ್ನುವಂತಹ ಬದ್ಧತೆ ಇಟ್ಕೊಂಡು ಯಾವ ಮಠಗಳೂ ಸಹ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಒಂದಷ್ಟು ಸಮಾಜಕ್ಕೆ ನೇರವಾಗಿ ಸೇವೆ ಮಾಡಬೇಕು ಅನ್ನುವಂಥದ್ದೊಂದು ಗುರಿ ಇದೆ. ಏನು ಸೇವೆ ಅಂತಂದರೆ ವಿದ್ಯೆಯನ್ನು ಕೊಡಬೇಕು ಅನ್ನುವಂಥದ್ದೇ ಮೂಲಭೂತವಾದಂಥದ್ದು ಅವರ ಧ್ಯೇಯ. ವಿದ್ಯೆ, ವೈದ್ಯಕೀಯ ಸೌಲಭ್ಯ ಅಷ್ಟೇ. ವೈದ್ಯಕೀಯ ಸೌಲಭ್ಯಗಳೇನು ನಮ್ಮ ಕಡೆಯಿಂದ ಆಗಿಲ್ಲ, ವಿದ್ಯೆ ಆಗಿದೆ. ಅದು ವಿದ್ಯಾ ದಾಸೋಹ ಅಂತ ಹೇಳ್ತೀವಲ್ಲ, ಅದು ಒಂದು ಜ್ಞಾನ ದಾಸೋಹ ಅಂತಲೇ ಹೇಳಬಹುದು. ಜ್ಞಾನ ದಾಸೋಹ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೂ ಕೂಡ ಅಲ್ಲಿ ಜ್ಞಾನ ಅಂತಂದರೆ ಯಾವ ಜ್ಞಾನ? ಲೌಕಿಕ ಜ್ಞಾನನ, ಅಲೌಕಿಕ ಜ್ಞಾನನ, ತತ್ವಜ್ಞಾನನ ಅಥವಾ ಪ್ರಾಪಂಚಿಕ ಜ್ಞಾನನ, ಆಧ್ಯಾತ್ಮಿಕ ಟೆಕ್ಸ್ಟ್ ಬುಕ್ಗಳ ಅಥವಾ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ? ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇರೋದು. ಹೀಗೆ ನಾವು ಅದನ್ನು ಕರೆಕ್ಟಾಗಿ ಒಳ ಹೊಕ್ಕು ವಿಚಾರ ಮಾಡಿದಾಗ ಯಾರೊಬ್ಬರೂ ಕೂಡ ಬದ್ಧತೆಯಿಂದ ಧರ್ಮ ಪ್ರಚಾರವೇ ನನ್ನ ಗುರಿ ಅನ್ನುವಂತಹ ರೀತಿಯಲ್ಲಿ ಯಾರೂ ಕೂಡ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಶ್ರೀ ಸಾಮಾನ್ಯರಿಗೆ ಮುಟ್ಟಿಸುವಂತಹ, ಹಳ್ಳಿವರೆಗೆ ಮುಟ್ಟಿಸುವಂತಹ, ಸಮಾಜದ ಕಟ್ಟ ಕಡೆಯವರೆಗೆ ಮುಟ್ಟಿಸುವಂತಹ ದಿಟ್ಟ ಪ್ಲಾನ್ ಯಾರಿಗೂ ಇಲ್ಲ. ದಿಟ್ಟವಾದಂಥ ಪ್ಲಾನ್ ಯಾರಿಗೂ ಇಲ್ಲ. ಯಾವ ಧರ್ಮ ನಮಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಧರ್ಮ ಪ್ರಚಾರ ಮಾಡಬೇಕು ಅನ್ನುವಂತಹ ಪ್ಲಾನ್ ಇರಲ್ವೋ ಆ ಧರ್ಮ ಶ್ರೀ ಸಾಮಾನ್ಯರವರೆಗೂ ತಲುಪಲ್ಲ. ನೋಡಿ, ಈಗ ಬೌದ್ಧ ಧರ್ಮ ಒಂದು ಕಾಲದಲ್ಲಿ ಬೌದ್ಧ ಧರ್ಮ ಇಡೀ ಏಷ್ಯಾ ಖಂಡನೇ ಆಳ್ತಾ ಇತ್ತು, ಆವರಿಸಿತ್ತು. ಏಷ್ಯಾ ಖಂಡನೇ ಆವರಿಸಿತ್ತು. ಯಾಕೆ ಅಂತಂದರೆ ಅಂದಿನ ಬೌದ್ಧ ಭಿಕ್ಕುಗಳು ಅವರು ಸಂಚಾರ ಮಾಡ್ತಾ ಇದ್ದರು. ಸಂಚಾರ ಮಾಡಿ ಊರುಗಳ ಮುಂದೆ ಒಂದು ಹರಳಿ ಕಟ್ಟೆ ಹತ್ರ ಕೂತ್ಕೊಂಡು ಅವರು ಬೋಧನೆ ಮಾಡ್ತಾಯಿದ್ರು. ಅವ್ರಿಗೆ ಅದೇ ಕೆಲಸ. ಈ ಹರಳಿ ಕಟ್ಟೆಗಳು ಬಂದಿದ್ದು ಈ ಕಾರಣಕ್ಕೇನೆ. ಪ್ರತಿಯೊಂದು ಊರ ಮುಂದೆ ಒಂದು ಹರಳಿ ಕಟ್ಟೆ ನೋಡ್ತಿರಲ್ಲ, ಈ ಹರಳಿ ಕಟ್ಟೆಗಳು ಯಾಕೆ ಬಂತು ಅಂತಂದರೆ
ನಮ್ಮ ಊರಿಗೆ ಬೌದ್ಧ ಭಿಕ್ಷುಗಳು ಬರಲಿ, ನಮಗೂ ಒಂದಷ್ಟು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲಿ, ಇಲ್ಲಿ ಬಂದು ಪ್ರಚಾರ ಮಾಡಲಿ ಅನ್ನೋ ಉದ್ದೇಶದಿಂದ ಊರು ಮುಂದೆ ಒಂದೊಂದು ಹರಳಿ ಕಟ್ಟೆಗಳು ಉಟ್ಕೊಳ್ತವೆ. ನಿಮ್ಗೆ ಅದು ತಿಳಿದಿರಲಿ. ಅನಂತರ ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಹೆಸರುವಾಸಿಯಾದಂತಹ ದೊರೆ ಅಶೋಕ ಚಕ್ರವರ್ತಿ ಈ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಕಳಿಂಗ ಯುದ್ಧದ ನಂತರ ಬಿಂದುಸಾರ ಇವರೆಲ್ಲರೂ ಆ ಪರಂಪರೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಈ ಧರ್ಮವನ್ನು ಸ್ವೀಕಾರ ಮಾಡಿದಾಗ ಬೌದ್ಧ ಧರ್ಮಕ್ಕೆ ಒಂದು ರಾಜಾಶ್ರಯ ಸಿಗುತ್ತೆ. ರಾಜಾಶ್ರಯ ಸಿಕ್ಕಿದಾಗ ಏನಾಗುತ್ತೆ ಅಂತಂದರೆ ಅದು ದೇಶ ವಿದೇಶಗಳಲ್ಲಿ ಪ್ರಚಾರ ಶುರುವಾಗ್ಬಿಡುತ್ತೆ. ಶ್ರೀಲಂಕಾ ಹೋಯ್ತು, ಬರ್ಮಾಗೆ ಹೋಯ್ತು, ಈ ಕಡೆ ತೈವಾನ್ ಹೋಯ್ತು, ನಮ್ಮ ದೇಶದ ಮೇಲಿರ್ತಕ್ಕಂಥ ಚೈನಾಗೆ ಹೋಯ್ತು. ಎಲ್ಲ ಈ ದೇಶದ ಗಡಿಗಳನ್ನು ದಾಟಿ ಹೊಟ್ಟೋಯ್ತು. ಅಂದರೆ ಅಶೋಕ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ತನ್ನ ಮಕ್ಕಳಾಗಿರ್ತಕ್ಕಂಥ ಮಹೇಂದ್ರ ಮತ್ತು ಮಕ್ಕಳನ್ನ ಅಳಿಯಂದಿರನ್ನು ಸಹ ಅವರು ಎಲ್ಲ ಕಡೆ ವಿಭಾಗಗಳಾಗಿ ಹಂಚಿಬಿಡ್ತಾರೆ. ಇಂಥ ಕಡೆ ಹೋಗಿ ನೀವು ಪ್ರಚಾರ ಮಾಡ್ರಿ ಅಂತ ಹೇಳಿಬಿಟ್ಟು ಆಮೇಲೆ ಒಂದು ಯೂನಿವರ್ಸಿಟಿನೂ ಸ್ಥಾಪನೆ ಆಗುತ್ತೆ. ಅದು ಮುಂಚೆನೇ ಆಗಿರ್ತದೆ, ನಳಂದ ಯೂನಿವರ್ಸಿಟಿ ಅಂತೇಳಿ. ಅದು ನಮ್ಮ ಜಗತ್ತಿನಲ್ಲೇ ಆವತ್ತಿನ ಕಾಲಕ್ಕೆ ಆಧ್ಯಾತ್ಮವನ್ನು ಪ್ರಚಾರ ಮಾಡುವಂತಹ ಅತಿ ದೊಡ್ಡ ಯೂನಿವರ್ಸಿಟಿ ಅದು ಕೂಡ ಸ್ಥಾಪನೆ ಆಗಿರ್ತದೆ. ಅಲ್ಲಿ ಹ್ಯೂಹೆನ್ ಸಾಂಗ್ ಅಂತ ಹೇಳಿಬಿಟ್ಟು ಒಬ್ಬ ಚೈನೀ ಯಾತ್ರಿಕ ಈ ದೇಶವನ್ನು ನೋಡಲಿಕ್ಕೆ ಅಂತ ಬಂದು ತಾನು ಅಲ್ಲಿ ಆ ಯೂನಿವರ್ಸಿಟಿನಲ್ಲಿ ಸೇರಿಕೊಂಡು ಅವನು ಆಚೆ ಹೋಗ್ಬೇಕಾದ್ರೆ ಅತಿ ದೊಡ್ಡ ಒಬ್ಬ ಬೌದ್ಧಿಷ್ಟಾಗಿ ಆಚೆ ಹೋಗ್ತಾನೆ, ಆ ಧರ್ಮವನ್ನು ಸ್ವೀಕಾರ ಮಾಡಿ ಹೋಗ್ತಾನೆ. ಆದರೆ ಇಲ್ಲಿ ಬಸವ ಧರ್ಮದಲ್ಲಿ ನಮಗೆ ಪ್ರೌಢದೇವರಾಯ, ಕೃಷ್ಣದೇವರಾಯನ ಅಳಿಯ, ಅವರ ನಂತರ ಬಂದಂತಹ ಪ್ರೌಢದೇವರಾಯ ಸ್ವಲ್ಪ ಮಟ್ಟಕ್ಕೆ ಈ ಇದೊಂದು ಧರ್ಮಕ್ಕೆ ಆಧಾರವಾಗಿ ನಿಲ್ತಾರೆ, ಬಸವ ತತ್ವಕ್ಕೆ ಆಧಾರವಾಗಿ ನಿಲ್ತಾರೆ. ನಂತರ ಬಂದಂಥ ಯಡಿಯೂರು ಸಿದ್ಧಲಿಂಗೇಶ್ವರರು 101 ವಿರಕ್ತ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. 101 ವಿರಕ್ತ ಮಠಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನೆಲ್ಲ ಒದಗಿಸಿ ಅವ್ರ ಧರ್ಮ ಪ್ರಚಾರಕ್ಕೆ ಅಂತ ಬಿಡ್ತಾರೆ. ಆದರೆ ಕಾಲಾನಂತರ ಏನಾಯಿತು ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರ ಪ್ರಯತ್ನವೂ ಕೂಡ ನಡೀಲಿಲ್ಲ. ಪ್ರೌಢದೇವರಾಯನ ಪ್ರಯತ್ನವೂ ಕೂಡ ಇಲ್ಲಿ ನಡೀಲಿಲ್ಲ. ಯಾಕೆ ಅಂತಂದರೆ ಯಾರನ್ನ ನಂಬಿ ವಿರಕ್ತರು ಅಂತಂತಂದರೆ ಅವರು ಉದ್ದೇಶ ಬರೀ ಧರ್ಮ ಪ್ರಚಾರ ಅಂತ ಅಷ್ಟೇ. ಅವರು ಸರ್ವಸಂಗ ತ್ಯಾಗಿಗಳು. ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿ ಧರ್ಮವೇ ನನ್ನ ಧ್ಯೇಯ, ಧರ್ಮ ಪ್ರಚಾರವೇ ನನ್ನ ಧ್ಯೇಯ ಅಂತ ಹೋಗಬೇಕಾಗಿರ್ತಕ್ಕಂಥವ್ರು ಕಾಲಾನಂತರದಲ್ಲಿ ಏನಾಗ್ತಾರೆ ಅಂತಂದರೆ ಈ ವೈದಿಕ ಧರ್ಮಗಳ ವ್ಯವಸ್ಥೆಗಳನ್ನು ಕೂಡ ತಮ್ಮಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ. ಅವೈದಿಕ ಆಚರಣೆಗಳನ್ನು ಯಾವಾಗ ಮಠಗಳಲ್ಲಿ ಮಾಡೋದ್ರ ಮುಖಾಂತರ ಜನಾಕರ್ಷಣೆಗೆ ಇವರು ಒಳಗಾಗಿ ಜನಾಕರ್ಷಣೆ ಮಾಡಲಿಕ್ಕೋಸ್ಕರ ತಮ್ಮ ನೈಜ ತತ್ವಗಳನ್ನು ಗಾಳಿಗೆ ತೋರ್ತಾರೆ. ಹೀಗೆ ಮಠ ಮಂದಿರಗಳು, ವಿರಕ್ತ ಮಠಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಅದು ಮೂಲೆ ಗುಂಪಾಗಿಬಿಡ್ತದೆ. ಹೀಗಾಗಿ ಧರ್ಮ ಪ್ರಚಾರದ ಕೊರತೆಯಿಂದ ಬಸವ ಧರ್ಮ, ಬಸವ ತತ್ವಗಳು ನಮ್ಮ ಕರ್ನಾಟಕದಲ್ಲೇ ಯಾರಿಗೂ ತಲುಪಿಲ್ಲ ಅಂತ ಹೇಳಿದ್ರೆ ನಮಗೆ ಬಹಳ ನಾಚಿಕೆ ಬರ್ತದೆ. ಕರ್ನಾಟಕದಲ್ಲೇ ಕನ್ನಡದಲ್ಲಿರ್ತಕ್ಕಂಥ ಈ ತತ್ವಗಳನ್ನು, ಈ ವಚನಗಳನ್ನು ನಾವು ಕರ್ನಾಟಕದ ಮೂಲೆಗೆ ನಾವು ತಲುಪಿಸಿಲ್ಲ ಅನ್ನುವಂಥದ್ದು ಬಹಳ ಅವಮಾನಕರವಾದಂತಹ ವಿಚಾರ. ಹೀಗೆ ನಾವು ತತ್ವ ಪ್ರಚಾರ ಮಾಡಲಿಕ್ಕೆ ನಾವು ಈ ಮಠಮಾನ್ಯಗಳನ್ನೇ ನಾವು ಆಧಾರವಾಗಿ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಹೋಗಿದ್ದು ಎಲ್ಲ ಒಂದು ಕಡೆ ತಪ್ಪು ಮಾಡ್ದಂಗೆ ಆಗಿದೆ. ಆಗ ನೋಡಿದ್ರೆ ಸಂಸಾರಿಗಳು ಅಷ್ಟೋ ಇಷ್ಟೋ ಅಷ್ಟಾವರಣ ಅವುಗಳನ್ನು ಧಾರಣೆ ಮಾಡಿಕೊಂಡು ತನ್ನ ಮಕ್ಕಳಿಗೆ ಲಿಂಗಧಾರಣೆ ಮಾಡಿಕೊಂಡು, ತಮ್ಮ ಮಕ್ಕಳಿಗೆ ಒಂದು ರುದ್ರಾಕ್ಷಿ ಕಟ್ಕೊಂಡು, ತಮ್ಮ ಮಕ್ಕಳಿಗೆ ಒಂದಷ್ಟು ವಿಭೂತಿ ಧಾರಣೆ ಮಾಡಿಸ್ಕೊಂಡು ಹಾಗೋ ಹೀಗೋ ಈ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕುಟುಂಬಸ್ಥರು ಅಂದರೆ ಸಂಸಾರಿಗಳು ಇವರಿಂದ ಒಂದಷ್ಟು ಇವರು ಅಳವಡಿಸ್ಕೊಂಡು ಆಚರಣೆ ಮಾಡೋದ್ರಿಂದ ಒಂದಷ್ಟು ಧರ್ಮ ಉಸಿರಾಡ್ಕೊಂಡು ಹೋಗ್ತಾ ಇದೆಯೋ ಹೊರತು ನಾವು ವಿರಕ್ತ ಮಠಗಳಿಂದ ನಿರೀಕ್ಷೆ ಮಾಡಿದ್ವಿ ಅಥವಾ ಮಠಗಳಿಂದ ನಿರೀಕ್ಷೆ ಮಾಡಿದ್ವಿ, ಅದು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಅದು ತಲುಪಿಲ್ಲ ಅನ್ನುವಂತಹ ಬಹಳ ನೋವಿನ ಸಂಗತಿಯನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಹೀಗಾಗಿ ಬಸವ ಧರ್ಮವನ್ನು ನಾವು ರಾಷ್ಟ್ರ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ
ಮೊದಲು ಸಮಾಜವನ್ನು ಕಟ್ಟಬೇಕು, ಬಸವ ಸಮಾಜವನ್ನು ಕಟ್ಟಬೇಕಾಗುತ್ತೆ. ಬಸವ ಸಮಾಜವನ್ನು ಕಟ್ಟಿ ಬಸವ ಸಮಾಜದಲ್ಲಿ ಈ ಸಂಸ್ಕೃತಿ ಸಂಸ್ಕಾರಗಳನ್ನು, ಈ ಬಸವ ಸಂಸ್ಕಾರಗಳನ್ನು ನಾವು ಪ್ರತಿಯೊಬ್ಬರು ಪಾಲನೆ ಮಾಡುವ ರೀತಿಯಲ್ಲಿ, ಆಮೇಲೆ ನಂಬಿಕೆಗಳನ್ನು ಶಿಷ್ಟಾಚಾರಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ವ್ಯವಸ್ಥಿತವಾಗಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಇವತ್ತೂ ಕೂಡ ಅವಕಾಶ ಇದೆ. ಬಸವ ಟಿವಿಯಲ್ಲಿ ಒಂದು ಆರ್ಡಿನರಿ ಕುಟುಂಬ, ಒಂದು ಸಾಧಾರಣ ಕುಟುಂಬ ಈ ಬಸವ ಟಿವಿಯನ್ನು ಪ್ರಾರಂಭ ಮಾಡಿ ಈಗ 5 ವರ್ಷಗಳು ನಡೆಸಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಒಂದು ಅತಿ ದೊಡ್ಡ ದೃಶ್ಯ ಮಾಧ್ಯಮ ಇದು. ಈ ದೃಶ್ಯ ಮಾಧ್ಯಮ 5 ವರ್ಷದಿಂದ ಸತತವಾಗಿ ಜಗತ್ತಿನಾದ್ಯಂತ ಬಸವಣ್ಣನವರ ಈ ಶರಣರ ತತ್ವಗಳನ್ನು, ಈ ಶಿಷ್ಟಾಚಾರಗಳನ್ನು ವ್ಯವಸ್ಥಿತವಾಗಿ ನಾವು ಜನಗಳಿಗೆ ಕೊಡುವಂಥ ಕೆಲಸ ಬಸವ ಟಿವಿಯಿಂದ ಆಗ್ತಾ ಇದೆ. ಆದರೆ ಇದಕ್ಕೆ ಒಂದಷ್ಟು ಪೋಷಣೆ ಬೇಕಾಗುತ್ತೆ, ಆಶ್ರಯ ಬೇಕಾಗುತ್ತೆ. ಧರ್ಮ ಪ್ರಚಾರ ಸುಮ್ಮನೆ ಆಗೋದಿಲ್ಲ. ಧರ್ಮ ಪ್ರಚಾರ ಆಗಬೇಕು ಅಂತಂತಂದರೆ ಒಂದಷ್ಟು ಪೋಷಣೆಗಳು, ಒಂದಷ್ಟು ಸಪೋರ್ಟು ಬೇಕೇ ಬೇಕಾಗುತ್ತೆ. ಈ ಬಸವ ಟಿವಿಗೆ ಒಂದಷ್ಟು ಸಪೋರ್ಟು ಸಿಕ್ಕಿದ್ದೇ ಆದರೆ ಇದು ಏನು ಒಂದು ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನಕ್ಕೆ ತಲುಪುವಂತಹ ಅತಿ ದೊಡ್ಡ ದೃಶ್ಯ ಮಾಧ್ಯಮ ಇದಾಗಿರೋದ್ರಿಂದ ನಮಗೆ ಈವರೆಗೆ ಏನು ಧರ್ಮ ಪ್ರಚಾರಕ್ಕೆ ಹಿನ್ನಡೆ ಆಗಿದೆ, ಆ ಹಿನ್ನಡೆ ಸಂಪೂರ್ಣವಾಗಿ ಮುನ್ನಡೆ ಆಗುತ್ತೆ. ಸೊ ಇದೊಂದು ಕ್ರಾಂತಿ. ದೃಶ್ಯ ಮಾಧ್ಯಮ ಅಂತಕ್ಕಂಥದ್ದು ಧರ್ಮ ಪ್ರಚಾರದ ಅತಿ ದೊಡ್ಡ ಕ್ರಾಂತಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಮಾಡೋರಿಗೆ ಸಪೋರ್ಟ್ ಇಲ್ಲ, ಮಾಡದೇ ಇರೋರಿಗೆ ಎಲ್ಲರೂ ಹಿಂದೆ ಬೀಳ್ತಾರೆ. ಈ ಥರ ಆಗಿದೆ ಸರ್. ಈ ವಾಹಿನಿಯ ಮೂಲಕ ಬಸವ ಧರ್ಮವನ್ನ, ಬಸವ ತತ್ವವನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡೋದಕ್ಕೆ ಮುಂದಾಗಿರೋದು ತುಂಬಾ ಶ್ಲಾಘನೀಯ ವಿಚಾರಣೆ. ಆದರೆ ನಿಮಗೆ ಬೇಕಾಗಿರ್ತಕ್ಕಂಥ, ಈ ವಾಹಿನಿಗೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಅಥವಾ ಸಹಕಾರ ನಮ್ಮ ನಾಗರಿಕರಿಂದ ಇರ್ಬೋದು, ಅಥವಾ ಸರ್ಕಾರದಿಂದ ಇರ್ಬೋದು, ಅಥವಾ ವಿವಿಧ ಸಂಘಟನೆಗಳಿಂದ ಇರ್ಬೋದು, ಅಥವಾ ಅನೇಕ ಮಠಮಾನ್ಯಗಳಿಂದ ಇರ್ಬೋದು, ಸಿಗದೆ ಇರ್ತಕ್ಕಂಥದ್ದು ದುರಾದೃಷ್ಟಕರ ಅನ್ನೋದು ನನ್ನ ಮಾತನ್ನು ಹೇಳ್ತೀನಿ. ಆದರೆ ಇಲ್ಲಿ ನೀವು ಆಗಲೇ ಒಂದು ಮಿಷನರೀಸ್ ಅನ್ನೋ ಪದ ಬಳಸಿದ್ರಿ. ಕೆಲವು ಧರ್ಮಗಳಲ್ಲಿ ಆ ಧರ್ಮವನ್ನ ಪ್ರಚಾರ ಮಾಡೋ ದಿಸೆಯಲ್ಲಿ ಅನೇಕ ಮಿಷನರಿಗಳಿದಾವೆ ಅಂತ. ನಾನು ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ, ಈ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇಲ್ಲ. ಒಂದು ಉದಾಹರಣೆಯ ಉದ್ದೇಶದಿಂದ ಮಾತ್ರ ಒಂದು ಧರ್ಮವನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈ ಕ್ರೈಸ್ತ ಧರ್ಮದಲ್ಲಿ ಅನೇಕ ಮಿಷನರಿಗಳಿದಾವೆ. ಆ ಮಿಷನರಿಗಳು ಪ್ರತಿಯೊಂದು ತಾಲೂಕುಗಳಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವಿಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಆ ವಿಭಾಗಗಳನ್ನು ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ನಿರ್ದಿಷ್ಟ ದಿನದಂದು ಒಂದೊಂದು ಏರಿಯಾನ ಗೊತ್ತುಪಡಿಸ್ಕೊಂಡು, ಒಂದೊಂದು ಸಂಘಟನೆಗಳನ್ನ ಗೊತ್ತುಪಡಿಸ್ಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಉಚಿತವಾಗಿ ಪುಸ್ತಕಗಳನ್ನ ಹಂಚ್ತಾರೆ. ಹೌದು, ಪುಸ್ತಕಗಳು ಹಂಚೋದು, ಪ್ರಾರ್ಥನೆ ಮಾಡಿಸ್ತಕ್ಕಂಥ ಬಹಳ ಅದ್ಭುತವಾಗಿ ಮಾಡ್ತಾರೆ ಅವರು. ಸೊ ಹಾಗಾಗಿ ಆ ಧರ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಳ್ಳೋದಕ್ಕೆ ಈ ತರದ ಮಿಷನರಿಗಳು, ಹಾಗೆ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕೆಲವು ಜನರು ಕಾರಣರಾಗ್ತಾರೆ ಅನ್ನೋದು ಒಂದು ನನಗೆ ಸರ್ವಸಮ್ಮತ ವಿಚಾರ. ಹಾಗಾದ್ರೆ ನೀವು ಈಗ ಈ ನಮ್ಮ ಇದು ಬಸವ ತತ್ವ ಜಗಜ್ಜಾಹೀರ್ ಆಗ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ತಲುಪ್ತಾ ಇಲ್ಲ, ರಾಜ್ಯಕ್ಕೆ ತಲುಪೋದ್ರಲ್ಲಿ ಹಿನ್ನಡೆಯಾಗಿದೆ. ರಾಜ್ಯಕ್ಕೆ ಸಮಾಜಕ್ಕೆ ತಲುಪಿ ನಂತರ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಒಂದು ಮಠಮಾನ್ಯಗಳಿದಾವಲ್ಲ, ಆರಂಭದಲ್ಲೇ ಹೇಳಿದ್ರಿ ನೀವು, ಮಠಮಾನ್ಯಗಳು ಕೇವಲ ಶಿಕ್ಷಣವನ್ನ ಕೊಡೋದಕ್ಕೆ ಮುಂದಾಗ್ತದಾವೆ. ಶಿಕ್ಷಣವನ್ನ ಅಂದ್ರೆ ಸರ್ಕಾರಿ ಪಠ್ಯ ಪುಸ್ತಕಗಳ ಬೋಧನೆ ಮಾಡೋದಕ್ಕೆ ಮುಂದಾಗ್ತಿದಾವೆ, ಶಾಲಾ ಕಾಲೇಜುಗಳು ನಡೆಸ್ತಾ ಇದಾವೆ ಅಂತ. ನಾನು ಈ ಸಂದರ್ಭದಲ್ಲಿ ನಿಮಗೆ ಜ್ಞಾಪಕ ಮಾಡಕ್ ಹೋಗ್ತಾ ಇದ್ದೀನಿ, ತಪ್ಪೋ ಒಪ್ಪೋ ಗೊತ್ತಿಲ್ಲ. ಏನಂದ್ರೆ ಕೆಲವು ಕ್ರೈಸ್ತ ಮಿಷನರಿಗಳು ನಡೆಸ್ತಕ್ಕಂಥ ಶಾಲೆಗಳಲ್ಲಿ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೆಲವು ಬೈಬಲ್ ಅಲ್ಲಿ ಇರ್ತಕ್ಕಂಥ ಕೆಲವು ವಾಕ್ಯಗಳನ್ನ ಅವನು ಧರ್ಮಾತೀತವಾಗಿ, ಅಲ್ಲಿ ಯಾರೇ ಇರ್ಲಿ, ಯಾವ ವಿದ್ಯಾರ್ಥಿನೇ ವ್ಯಾಸಂಗ ಮಾಡ್ತಾ ಇರ್ಲಿ, ಧರ್ಮಾತೀತವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ನಿಯಮ ಇದು, ಈ ನಿಯಮಕ್ಕೆ ಬದ್ಧರಾಗಿರೋದಾದ್ರೆ ಮಾತ್ರ ನಮ್ಮ ಅಡ್ಮಿಷನ್ ಕೊಡ್ತೀವಿ, ಇಲ್ಲಾಂದ್ರೆ ಬೇಡ. ಆ ತರದ ಒಂದು ಕಟ್ಟಪ್ಪಣೆ ಮಾಡಿ ಅಲ್ಲಿ ಕೆಲವು ಬೈಬಲ್ನ ಕೆಲವು ಅಂಶಗಳನ್ನ ಪ್ರಾರ್ಥನೆ ಸಮಯದಲ್ಲಿ ಅಥವಾ ಶಾಲಾ ಬಿಡುವ ಸಮಯದಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಹೇಳ್ತಕ್ಕಂಥ ಒಂದು ಪರಿಪಾಠನ ಬೆಳೆಸ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಏನು ನಮ್ಮ ಬಸವ ತತ್ವದ ಪ್ರಚಾರಕ್ಕೆ ಅಂತ ಹೇಳಿ ಕೆಲವು ಮಠಮಾನ್ಯಗಳು ಏನು ಸೃಷ್ಟಿಯಾಗಿದಾವ, ಅಲ್ಲಿರ್ತಕ್ಕಂಥ ಧರ್ಮಗುರುಗಳು ಇದೊಂದು ಕಟ್ಟಳೆ ಅಂತ ಮಾಡಿದ್ರೆ ತಪ್ಪಾಗತ್ತಾ? ಇವರು ಮಾಡೋದಿಲ್ಲ. ಅವ್ರಿಗೆ ಏನಾಗಿದೆ ಅಂತಂದ್ರೆ,
ಅವರಿಗೆ ಒಂದು ನಿರ್ದಿಷ್ಟವಾದಂಥ ಬದ್ಧತೆ ಮತ್ತು ಉದ್ದೇಶ ಇಲ್ಲ. ಅಲ್ಲಿ ಅಡ್ಮಿಷನ್ ಆಗಬೇಕು, ಹೆಚ್ಚು ಎಲ್ಲ ಸಮುದಾಯದವರು ಬರಬೇಕು. ಇದು ನಿರ್ದಿಷ್ಟವಾದಂಥ ತತ್ವಬೋಧನೆ ಅಂತಂದರೆ ಎಲ್ಲಿ ಅಡ್ಮಿಷನ್ ಕಡಿಮೆ ಆಗ್ಬಿಡ್ತದೋ ನಮಗೆ ಅನ್ನುವಂತಹ 100% ವ್ಯಾವಹಾರಿಕವಾಗಿ ನೋಡ್ತಾ ಇದ್ದಾರೆ. ಅವರಲ್ಲಿ ಎಲ್ಲರಿಗೂ ಈ ತತ್ವ ಬೇಕು, ಇದು ಬೇಡ ಅಂತ ಯಾರೂ ಹೇಳೋದಿಲ್ಲ. ಆದರೆ ಇವರೆಲ್ಲ ಎಲ್ಲಿ ಬೇಡ ಅಂದ್ಬಿಡ್ತಾರೋ, ಇದೊಂದು ಬಸವಣ್ಣನವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಅಂತ ತಿಳ್ಕೊಂಡು ಬೇರೆಯವ್ರು ಬೇರೆ ಕಡೆ ಹೋಗ್ಬಿಡ್ತಾರೇನೋ, ಈ ರೀತಿಯ ತಪ್ಪು ಕಲ್ಪನೆ ಇವರಲ್ಲೇ ಇದೆ. ಆದರೆ ಬಸವಣ್ಣ ಬಸವ ತತ್ವ ಬೇಡ ಅಂತಕ್ಕಂಥದ್ದು ಜಗತ್ತಲ್ಲಿ ಯಾರ ತಲೆನಲ್ಲೂ ಇಲ್ಲ. ಎಂಥವ್ರೂ ಕೂಡ ಬಸವಣ್ಣ ಅಂದ ತಕ್ಷಣ ನಮಗೆ ಬೇಕು, ಬಸವ ತತ್ವ ಅಂದರೆ ನಮಗೆ ಬೇಕು ಅಂತಾರೆ. ಆದರೆ ಇವರ ಮನಸ್ಸಲ್ಲೇನೇನೆ ಆಗಿದೆ. ನಾವು ಎಲ್ಲಿ ಬರೀ ಬಸವಣ್ಣ ನೋಡಿ, ಕೆಲವರು ಇವರು ನಮ್ಮ ರಾಜಕಾರಣಿಗಳನ್ನು ನಾನು ಮಾತಾಡ್ತಾ ಇರುವಾಗ ನಾನು ಕೆಲವೊಂದು ಪ್ರಶ್ನೆಗಳು ಹಾಕಿದಾಗ ನಾವು ಹೇಳ್ತಾರೆ, ಅವ್ರು ಒಂದೇ ಮಾತು ಹೇಳ್ತಾರೆ, ನೋಡಿ ನೀವು ಯಾವಾಗಲೂ ಬಸವಣ್ಣ ಬಸವತತ್ವ ಅಂತ ಅನ್ಬೇಡ್ರಿ, ನಮಗೆ ಎಲ್ಲರೂ ಓಟ್ ಬೇಕು. ನಮಗೆ ನಾವು ಬರೀ ಅಷ್ಟಕ್ಕೆ ಸೀಮಿತ ಆಗಿದ್ದೀವಿ ಅಂತಂತಂದರೆ ನಮ್ಮನ್ನು ಜನಗಳು ನೋಡೋ ದೃಷ್ಟಿನೇ ಬೇರೆ ಆಗ್ಬಿಡ್ತದೆ, ನಮ್ಗೆ ಓಟ್ ಬರೋದಿಲ್ಲ. ಅದರಿಂದ ನಾವು ಸಾರ್ವತ್ರಿಕವಾಗಿ ಎಲ್ಲರಲ್ಲೂ ನಾವು ಇರ್ತೀವಿ. ನಾವು ದುರ್ಗಮ್ಮನಿಗೂ ಹೋಗ್ತೀವಿ, ಕಾಳಮ್ಮನಿಗೂ ಹೋಗ್ತೀವಿ, ಇನ್ನೊಂದು ಅಮ್ಮನಿಗೂ ಹೋಗ್ತೀವಿ, ಇನ್ನೊಂದು ಶೂದ್ರ ದೇವರ ಆರಾಧನೆಗೂ ಹೋಗ್ತೀವಿ. ಆದರೆ ನಾವು ಬರೀ ಇಷ್ಟಕ್ಕೆ ಕಟ್ಟಿ ಬೀಳೋದಿಲ್ಲ ಅನ್ನುವಂಥ ಮಾತನ್ನು ನಿರ್ದಾಕ್ಷಿಣ್ಯವಾಗಿ ನೇರವಾಗಿ ಹೇಳ್ಬಿಡ್ತಾರೆ. ನಾನು ಈ ವೇದಿಕೆ ಮೂಲಕ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೇಳಿದ್ದೀರಾ, ನಾನು ಕೇಳಕ್ಕೆ ಮುಂದಾಗ್ತಾ ಇದ್ದೀನಿ. ಏನಂತಂದ್ರೆ, ನೀವು ಜನಾಭಿಪ್ರಾಯವನ್ನು ಪಡ್ಕೊಳ್ತಕ್ಕಂಥವ್ರು, ಮತದಾನದ ಮೂಲಕ ಜನಾಭಿಪ್ರಾಯವನ್ನು ಪಡ್ಕೊಂಡು ತಾವು ಅಧಿಕಾರಕ್ಕೆ ಬರ್ತೀರಾ. ಹೌದು. ನೀವು ಏನು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಹಜ್ ಯಾತ್ರೆಗೆ ಅಂತ ಇಂತಿಷ್ಟು ಪ್ರೋತ್ಸಾಹಧನವನ್ನು ಕೊಡ್ತೀರಾ, ಇಲಾಖೆಯ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಕೊಡ್ತೀರಾ. ಅದೇ ರೀತಿ ನಮ್ಮ ಮುಜರಾಯಿ ಇಲಾಖೆಯಿಂದ ನಡೆಸ್ತಕ್ಕಂಥ ಅನೇಕ ದೇವಾಲಯಗಳಿಗೂ ಕೂಡ ನಿಮ್ಮ ಸಹಕಾರ ಇದೆ. ಹೌದು. ಆಮೇಲೆ MP ಫಂಡ್ ಇರ್ಬೋದು ಅಥವಾ MLA ಫಂಡ್ ಅಲ್ಲಿ ಇರ್ಬೋದು, ಆ ಫಂಡ್ ಅಲ್ಲಿ ನೀವು ಇಂತಿಂತ ದೇವಾಲಯಗಳಿಗೆ ಇಂತಿಂತ ಆರಾಧನಾ ಸ್ಕೀಮ್ ಅಂತ ಮಾಡಿದ್ದಾರೆ, ದುಡ್ಡು ಕಾಸು. ಯಾಕೆ ನೀವು ಎಲ್ಲಾ ಧರ್ಮದವರ ಜನಾಭಿಪ್ರಾಯವನ್ನು ತಗೊಳಕ್ಕೆ ಏನ್ ಮುಂದಾಗ್ತೀರ ಅಂದಾಗ, ಬಸವ ಧರ್ಮವನ್ನು ಪ್ರಚಾರ ಮಾಡಬೇಕು, ಬಸವ ಧರ್ಮದ ಅನುಯಾಯಿಗಳಿಗೂ ನಾವು ಹೊಲಿಸ್ಕೋಬೇಕು ಅನ್ನೋ ವಿಚಾರಕ್ಕೆ ಮುಂದಾಗಿ ಕೆಲವು ಏನು ಬಸವ ತತ್ವದ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಹಾಯವನ್ನ ಯಾಕೆ ಅಲ್ಲ, ಸರ್ಕಾರ ಕೇಳಿದ್ರೆ ಏನು ಬೇಕಾದ್ರೂ ಕೂಡ ಕೊಡಕ್ಕೆ ಸಿದ್ಧವಾಗಿದೆ. ಸರ್ಕಾರಕ್ಕೆ ಈಗ ಅವ್ರು ಬೇರೆ ಇವ್ರು ಬೇರೆ ಅನ್ನುವಂಥದ್ದು ಸರ್ಕಾರಕ್ಕಿಲ್ಲ. ಆದ್ರೆ ಕೇಳುವಂತವ್ರಿಗೇನೆ ಇಲ್ವಲ್ಲ, ಇದು ಕೇಳುವಂತವ್ರೇನೆ ತತ್ವಬದ್ಧರಾಗಿಲ್ಲ, ತತ್ವನಿಷ್ಠರಾಗಿಲ್ಲ. ಸುಮ್ಮನೆ ಒಂದು ಬಸವಣ್ಣನವರ ಹೆಸರು ಹೇಳ್ಕೊಳ್ತಾರೆ ಹೊರತು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮಾಡಿಸ್ಬೇಕು, ಇದು ಜನಸಾಮಾನ್ಯರಿಗೂ ತಲುಪಬೇಕು ಅನ್ನುವಂತಹ ಆ ಒಂದು ಮನೋಭಾವ ಇವ್ರಿಗೆ ಇರಲ್ವಲ್ಲ. ನನ್ನ ಎಲ್ಲಿ ಒಂದು ಸೀಮಿತ ವರ್ಗಕ್ಕೆ ನನ್ನನ್ನು ನಿರ್ದಿಷ್ಟವಾಗಿ ನಮ್ಮನ್ನು ಓರೆ ಹಚ್ಚಿಬಿಡ್ತಾರೋ ಅಂತ ಹೇಳಿಬಿಟ್ಟು ಭಯ ಬೀಳ್ತಾರೆ ಇವರು. ಹೀಗಾಗಿ ನಾವು ಸರ್ಕಾರನ ನಾವು ಎಲ್ಲೂ ಕೂಡ ನಾವು ಬೆರಳು ತೋರ್ಸೋಕ್ಕಾಗೋಲ್ಲ. ಆ ಧರ್ಮದ ಅನುಯಾಯಿಗಳು, ರಾಜಕಾರಣಿಗಳು ಅಥವಾ ಇನ್ನೊಬ್ರು ಈ ತತ್ವ ಪ್ರಸಾರ ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ತಲುಪಬೇಕು ಅನ್ನುವಂತಹ ಒಂದು ಗುರಿ ಇರಲ್ಲ ಇವರಿಗೆ. ಹೀಗಾಗಿ ಇವು ಸೋತೋಗಿದ್ದಾರೆ ಅಷ್ಟೇ. ಆದರೆ ಸರ್ಕಾರ ಕೇಳಿದ್ರೆ ಎಲ್ಲ ಕೊಡುತ್ತೆ. ಇವತ್ತು ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿರೋದ್ರಲ್ಲಿ ನಂಬರ್ 1 ಅಂತಂದರೆ ಸರ್ಕಾರನೇ. ಬೇರೆ ಯಾವ ಮಠ ಮಂದಿರಗಳೂ ಕೂಡ ಒಬ್ಬ ಶರಣರ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಪಡಿಸಿಲ್ಲ. ಆಮೇಲೆ ವಚನ ಸಂಪುಟಗಳನ್ನು ಹೊರತಂದಿದ್ದೂ ಕೂಡ ಸರ್ಕಾರ. ಆಮೇಲೆ ಬಸವಣ್ಣನವರ ಐಕ್ಯ ಸ್ಥಾನ ಮತ್ತು ಬಸವಣ್ಣನವರ ಕಾರ್ಯಕ್ಷೇತ್ರ ಆಗಿರತಕ್ಕಂಥ ಬಸವ ಕಲ್ಯಾಣ, ಈ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿರೋದು ಕೂಡ ಸರ್ಕಾರನೇ. ಸರ್ಕಾರದ ಪಾತ್ರ ಜಾಸ್ತಿ ಇದೆ ಈ ಬಸವತತ್ವ ಪ್ರಸಾರದಲ್ಲಿ, ಸರ್ಕಾರದ ಪಾತ್ರನೇ ಜಾಸ್ತಿ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ನಮ್ಮ ಈ ಬಸವ ಧರ್ಮೀಯರ ಅಥವಾ ಬಸವ ತತ್ವದ ಪ್ರಸಾರಕರು ಅಂತ ಹೇಳ್ಕೊಂಡು ಮಠಮಾನ್ಯಗಳನ್ನ ಕಟ್ಕೊಂಡು ಅಥವಾ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರಲ್ಲ, ಅವ್ರದ್ದು ಪಾತ್ರ ಕಡಿಮೆನೆ, ಸರ್ಕಾರದ ಪಾತ್ರನೇ ಜಾಸ್ತಿ ಇದೆ. ಸರ್ಕಾರ ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಕೆಲವು ತಾಲೂಕುಗಳಲ್ಲಿ ಇರ್ಬೋದು, ಕೆಲವು ಜಿಲ್ಲೆಗಳಲ್ಲಿರ್ಬೋದು, ನಾನು ಗುರುತಿಸಿರ್ತಕ್ಕಂಥ ಕೆಲವು ತಾಲೂಕುಗಳಲ್ಲಿ ಬಸವ ಮಂಟಪ ಅಂತ ಒಂದು ಕಟ್ಕೊಂಡಿದ್ದಾರೆ. ಸರ್ಕಾರದ ಅನುದಾನವನ್ನು ತಗೊಂಡಿದ್ದಾರೆ, ಶಾಸಕರ ಅನುದಾನವನ್ನು ತಗೊಂಡು ಬಸವ ಮಂಟಪ ಅಂತ ಕಟ್ಕೊಂಡಿದ್ದಾರೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ಸಂಜೆ ಕೆಲವು ಮುಖಂಡರು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು
ಅಥವಾ ಪರಮಾತ್ಮನ ಸ್ಮರಣೆ ಮಾಡಬೇಕಾದಂಥ ಸಂದರ್ಭದನ್ನ ಅನುಕೂಲ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಅಲ್ಲಿ ಕೂತ್ಕೊಳ್ತಾರೆ, ಬಸವಣ್ಣನ ವಚನಗಳನ್ನ ರಾಗಬದ್ಧವಾಗಿ ಹಾಡುತ್ತಾರೆ, ಅದರ ಬಗ್ಗೆ ಒಂದು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಮಾಡ್ಕೊಂಡಿದ್ದಾರೆ. ನಾನು ಅಂಥ ಬಸವ ಮಂಟಪಗಳಿರ್ತಕ್ಕಂಥ ಎಲ್ಲಾ ಕ್ಷೇತ್ರದ ವ್ಯಕ್ತಿಗಳಿಗೆ ಅದನ್ನ ನಿರ್ವಹಿಸ್ತಕ್ಕಂಥವ್ರಿಗೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಂದ್ರೆ, ನೀವು 4 ಗೋಡೆ ಮಧ್ಯೆ ಅಥವಾ ಬಸವ ಮಂಟಪ ಅಂತ ಏನು ನಿರ್ಮಾಣ ಮಾಡ್ಕೊಂಡಿದ್ದೀರಾ, ಆ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ನೀವುಗಳೇ ಕೇವಲ ಬಸವ ತತ್ವಗಳನ್ನ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ತಪ್ಪನ್ನ ಮಾಡದಲೆ ಬೀದಿಗಿಳಿರಿ, ಸಮಾಜಕ್ಕೆ ಬನ್ನಿ, ಸಮಾಜದಲ್ಲಿ ಒಂದು ರೌಂಡ್ ಹೋಗ್ಲಿ, ನಿಮಗೆ ವಾಕಿಂಗ್ ಆದಂಗ ಆಗತ್ತೆ, 4 ಜನದ ಸಂಪರ್ಕವನ್ನು ಬೆಳೆಸ್ಕೊಂಡಂಗಾಗತ್ತೆ. ನಮ್ಮ ಬಸವ ತತ್ವದ ವಿಚಾರಗಳನ್ನ, ಸದ್ವಿಚಾರಗಳನ್ನ ಒಂದು 4 ಕಿವಿಗಳಿಗೆ ತಟ್ಟದಂಗೂ ಆಗತ್ತೆ. ನೋಡಿ, ಅದನ್ನ ನಾನು ಮಧ್ಯೆ ಪ್ರವೇಶ ಮಾಡ್ತೀನಿ. ಬೀದಿಗೆ ಹೋಗೋದು ಅವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿನ ಜಾಸ್ತಿ ಮಾಡ್ಕೊಂಡಂಗೆ ಆಗುತ್ತೆ. ಏನು ಬಸವ ಮಂಟಪಗಳು ಅಥವಾ ಬಸವಣ್ಣನವರ ಹೆಸರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳಲ್ಲಿ ಏನು ಪ್ರೋಗ್ರಾಮ್ ಮಾಡ್ತಾರಲ್ಲ, ಆ ಕಟ್ಟಡದಲ್ಲಿ ಒಂದೇ ಸಮುದಾಯದವರು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಪ್ರತಿದಿನ ಎಲ್ಲ ವರ್ಗದ ಜನರನ್ನು ಕರ್ಕೊಂಡು ಬರುವಂಥದ್ದು, ಎಲ್ಲ ಜನಗಳಿಗೆ ಅಲ್ಲಿ ಭಾಗಿಯಾಗುವಂಥ ಅವಕಾಶ ಮಾಡಿಕೊಡುವಂಥದ್ದು, ಅವರನ್ನು ವೇದಿಕೆ ಮೇಲೆ ಕುಂಡ್ರಿಸಿ ನಾವು ಕೆಳಗಡೆ ಕೂತ್ಕೊಳ್ಳುವಂಥದ್ದು ಇದಾಗಬೇಕು. ಇದು ಇದಾಗಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಎಲ್ಲೋ ಒಂದು ಕಡೆ ಬಸವಣ್ಣನ ಹೆಸರು ಹೇಳ್ಕೊಂಡು ಒಂದೊಂದು ಕೇಂದ್ರಗಳನ್ನ ಮಾಡ್ಕೊಂಡು ನಾವು ಅಸ್ಪೃಶ್ಯತೆಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನೋ ಅಂತ ಅನಿಸ್ತಾ ಇದೆ ನಮಗೆ. ನಾವು ಎಲ್ಲಿ ಮಾಡ್ತೀವೋ ಅಲ್ಲಿ ನಾವೇ ಯಾಕಿರಬೇಕು? ಇವಾಗ ನಮಗೊಂದಿಷ್ಟು ತತ್ವ ಗೊತ್ತಿದೆ ಅಂತಂದರೆ ನಮ್ಮ ಕೆಲಸ ಏನು? ನಮಗೊಂದು ಟೀಮ್ ಮಾಡ್ಕೊಂಬಿಟ್ಟು ಒಂದು 25 ಜನ, ಅದೇ 25 ಜನ ಅಲ್ಲಿ ಸೇರೋದು, 25 ಜನ ಮತ್ತು ಇನ್ನೊಂದು ಮುಂದಕ್ಕೂ ಅವರೇ ಸೇರೋದು. ನಮ್ಮ ಕೆಲಸ ಏನು ಅಂತಂದರೆ, ನಾವು ಅನ್ಯ ಸಮಾಜದವರನ್ನು ತರಬೇಕಲ್ಲಿ, ತಂದು ಅವರನ್ನು ಓಲೈಸಬೇಕು, ಅವರನ್ನು ಮೇಲೆ ಕುಂಡಿಸಿ ಕೆಳಗಡೆ ಕೂತ್ಕೊಂಡು ಅವ್ರಿಗೊಂದು ಅವಕಾಶ ಕೊಡ್ರಿ. ನೋಡಪ್ಪ, ನೀನು ಇಂಥ ಒಂದು ಮಾದಾರ ಚೆನ್ನಯ್ಯ ಸಮಾಜ, ನೀನು ಕುರುಬ ಗೊಲ್ಲಾಳ ಸಮಾಜದವ್ರು, ನೀವು ಬನ್ನಿಯಪ್ಪ, ನಿಮ್ಮ ಸಮಾಜದ ಇವರು ಶರಣರುಗಳೆಲ್ಲ ಇದ್ದಾರೆ, ನೀವು ಬನ್ನಿ, ನೀವು ನೋಡಿ ಇಲ್ಲಿ ವೇದಿಕೆ ಇದೆ, ಕಟ್ಟಡ ಇದೆ, ಎಲ್ಲವೂ ಇದೆ, ನಮ್ಮ ಜೊತೆ ಸೇರ್ಕೊಳ್ಳಿ, ನೀವೊಂದು ಪ್ರೋಗ್ರಾಮ್ ಮಾಡ್ರಿ, ನಿಮ್ಮ ಸಮಾಜದಿಂದ ಒಂದು ಪ್ರೋಗ್ರಾಮ್ ಮಾಡ್ರಿ. ಹೀಗೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕೇ ಹೊರತು ನಾವು ಎಲ್ಲೋ ಒಂದು ಕಡೆ ಇವನ್ನೆಲ್ಲ ಕಟ್ಟಿ ಮತ್ತೊಂದು ಕಡೆ ಹೇಗೆ ದೇವಸ್ಥಾನಗಳು ಅಸ್ಪೃಶ್ಯತೆಯ ಕೇಂದ್ರಗಳಾಗಿತ್ತೋ ಅದೇ ರೀತಿ ಈಗ ಬಸವಣ್ಣರ ಹೆಸರಲ್ಲಿ ಮಾಡಿರ್ತಕ್ಕಂಥ ಕಟ್ಟಡಗಳು ಇವೆಲ್ಲವೂ ಕೂಡ ಅವನು ಕೂಡ ಅಸ್ಪೃಶ್ಯತೆಯನ್ನು ಪಾಲನೆ ಮಾಡಿಕೊಂಡು ಪೋಷಣೆ ಮಾಡ್ಕೊಂಡು ಹೋಗುವಂಥ ಕೇಂದ್ರಗಳಾಗ್ತಾ ಇದ್ದೇವೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಅತಿ ದೊಡ್ಡ ಸಂಶಯಗಳು. ಖಂಡಿತ ಸರ್, ನಿಮ್ಮ ಸಂಶಯಕ್ಕೆ ನಾನು ಕೂಡ ಒಪ್ತೀನಿ. ಯಾಕೆಂತಂದರೆ ನಾನು ಶಾಲಾ ಕಾಲೇಜುಗಳಲ್ಲಿ ನೋಡಿದ್ದೀನಿ, ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧೆಗಳನ್ನು ನಡೆಸ್ತಾರೆ. ಇಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡೋ ದಿಸೆಯಲ್ಲಿ ಏನು ಬಸವ ಸಂಘಟನೆಗಳಿದಾವೆ, ಅವರು ಕೂಡ ಶಾಲಾ ಕಾಲೇಜುಗಳಲ್ಲಿ ಒಂದು ನಿರ್ದಿಷ್ಟ ದಿನದಂದು ಒಂದು ಬಸವಣ್ಣನವರ ವಚನಗಳನ್ನು ಹೇಳೋದ್ರ ಮೂಲಕ ಅದ್ರ ಬಗ್ಗೆ ಒಂದು ಇಲ್ಲ, ಅಷ್ಟೆಲ್ಲ ದೊಡ್ಡ ಪ್ಲಾನ್ ಏನಿಲ್ಲ ರೀ. ಏನೋ ಒಂದು ಫಾರ್ಮಾಲಿಟೀಸ್ಗೆ ಒಂದು ಸೇರ್ಕೊಳ್ಬೇಕು, ವಾರಕ್ಕೊಂದ್ಸಲನೋ ವರ್ಷಕ್ಕೊಂದ್ಸಲನೋ ಅಥವಾ ವರ್ಷಕ್ಕೊಂದು 2 ಸಲನೋ ಸೇರ್ಕೊಳ್ಬೇಕು. ಅಲ್ಲಿ ಏನೋ ಒಂದು ಬಸವಣ್ಣನದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಸಣ್ಣ ಪಟ್ಟಿ ಮಾಡ್ತಾರೆ, ಒಂದಷ್ಟು ಹಣ ಸೇಕರಣೆ ಆಗುತ್ತೆ, ಅದರಿಂದ ಒಂದು ಪ್ರಸಾದದ ವ್ಯವಸ್ಥೆ ಆಗುತ್ತೆ. ಫಾರ್ಮಾಲಿಟಿಗೆ ಯಾರೋ ಒಬ್ಬ ಸ್ವಾಮೀಜಿನೋ ಯಾರನ್ನೋ ಕರೆಸ್ತಾರೆ, ಅಲ್ಲಿ ಯಾವ ಸಾಧಕರಿಗೆ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡೋದಿಲ್ಲ. ಆವತ್ತಿನ ಆ ಫಂಕ್ಷನ್ಗೆ ಒಬ್ಬ ರಾಜಕಾರಣಿ ಒಬ್ಬ ಸ್ವಾಮೀಜಿ ಬಂದು ಭಾಷಣ ಮಾಡ್ಬಿಟ್ರೆ ಮುಗಿದೋಯ್ತು. ಅಲ್ಲಿಗೆ ಆ ಪ್ರೋಗ್ರಾಮ್ ಭಾಳ ಸಕ್ಸಸ್ ಅಂತ. ಯಾರೇ ಒಬ್ಬ ವಿಚಾರವಂತರಿಗೆ ಕರೆಸಿ ಕುತ್ಕೊಂಡು ಒಂದು 2 ಅವರು ಅಷ್ಟಾವರಣ, ಪಂಚಾಚಾರ, ಶಟಸ್ಥಳದ ಬಗ್ಗೆ ಅಥವಾ ಒಂದು ಮೌಲ್ಯಗಳ ಬಗ್ಗೆ, ಮುಂದಿನ ಪರಿವರ್ತನೆ ಬಗ್ಗೆ, ಪ್ರಚಾರದ ಬಗ್ಗೆ, ಪ್ರಚಾರದ ರೂಪುರೇಷೆಗಳ ಬಗ್ಗೆ ಮಾತಾಡೋದಿಲ್ಲ. ಆ ಕಾರ್ಯಕ್ರಮಕ್ಕೆ ಒಬ್ಬ MLAನೋ ಅಥವಾ ಒಬ್ಬ ರಾಜಕಾರಣಿನೋ ಅಥವಾ ಒಬ್ಬ ಸ್ವಾಮೀಜಿನೋ ಬಂದು ಭಾಷಣ ಮಾಡಿದ್ರು ಅಂದರೆ ಸಕ್ಸಸ್. ಆ ಪ್ರೋಗ್ರಾಮ್ ಅದೇ ವಚನ 4 ವಚನ ಅಷ್ಟೇ. ಆ 4ನೇ ವಚನ ಬಿಟ್ಟು 5ನೇ ವಚನಕ್ಕೆ ಯಾರೂ ಹೋಗೋದಿಲ್ಲ. ಅದೇ ವಚನಗಳು ಎಲ್ಲ ವೇದಿಕೆ ಮೇಲೆ ಕೇಳಿ ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ನೋಡಿ, ಯಾವ ಒಂದು ವೇದಿಕೆ ಮೇಲೂ ಕೂಡ ಆತ್ಮದ ಬಗ್ಗೆ ಮಾತಾಡಲ್ಲ, ಶಿವನ ಬಗ್ಗೆ ಮಾತಾಡೋದಿಲ್ಲ, ಶಿವ ಪ್ರಾರ್ಥನೆ ಎಲ್ಲೂ ಇಲ್ಲ. ಬರೀ ಬಸವಣ್ಣನವರನ್ನು ಹೊಗಳೋದು, ಶರಣರನ್ನ ಹೊಗಳೋದು, ಅವ್ರ ಜೀವನ ಚರಿತ್ರೆಯನ್ನು ಹೊಗಳೋದು. ಆ ಶರಣರು ಸುತ್ತೋದೇ ಬಿಟ್ಟರೆ ಆ ವಚನಗಳಿಗೂ ಸಹ ಹೋಗೋದಿಲ್ಲ. ಇಂಥ ಒಂದು ರೀತಿಯ ಇದು ಒಂದು ಫಾರ್ಮಾಲಿಟಿ ಫಂಕ್ಷನ್ಸ್.
ಫಾರ್ಮಾಲಿಟಿ ಫಂಕ್ಷನ್ಸು ಆಗಿ ಹೋಗ್ತಾ ಇದೆ. ಹೀಗಾಗಿ ನಮಗೆ ಧರ್ಮ ಪ್ರಚಾರದ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾರ್ಗದರ್ಶನ ಆಗಲಿ ಅಥವಾ ನನ್ನನ್ನು ನಾನು ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದಾಗಲಿ. ಇನ್ವಾಲ್ವ್ ಅಂತಂದರೆ ಡೆಡಿಕೇಶನ್. ನಾನು ಈ ಊರಿನಲ್ಲಿ ನಾನು ಎಷ್ಟು ಜನಕ್ಕೆ ಬಸವ ಧರ್ಮವನ್ನು ತಲುಪಿಸಿದ್ದೀನಿ ಅನ್ನೋದಕ್ಕೆ ಮುಂಚೆ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಅಳವಡಿಸಿಕೊಳ್ಳದ ಹೊರತು ನಾವು ಬೇರೆಯವ್ರ ಹತ್ರ ಹೇಳೋಕೆ ಹೋದರೆ ಅದು ಉತ್ಪ್ರೇಕ್ಷೆ ಆಗಿಬಿಡ್ತದೆ. ಮೊದಲು ನಾನು ಯಾರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ನಮ್ಮ ಮನೆ, ನನ್ನ ಕುಟುಂಬ, ನನ್ನ ಪರಿವಾರ, ನಾನು ಎಷ್ಟು ಜನ ನಾನು ಪರಿವರ್ತನೆ ಮಾಡಿದ್ದೀನಿ. ಅಂದರೆ ಪರಿವರ್ತನೆ ಅನ್ನುವಂಥದ್ದು ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಖಂಡಿತ ಇಲ್ಲಿಂದ ಪ್ರಾರಂಭ ಆದಾಗ ಮಾತ್ರ ಜನ ನಮ್ಮನ್ನು ನಂಬ್ತಾರೆ. ನಾನು ರೋಡಲ್ಲಿ ಒಂದು ಮಾತಾಡ್ಬಿಟ್ಟು ವೇದಿಕೆ ಮೇಲೆ ಒಂದು ಮಾತಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇರೆ ಥರ ನಡ್ಕೊಂಡ್ರೆ ಇವತ್ತು ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಅದೇನು ಸರ್. ಬಸವ ತತ್ವದ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಮೊಟ್ಟ ಮೊದಲಿಗೆ ತಮ್ಮ ನುಡಿ ಶುದ್ಧಿ ಇದ್ದು ತಾವು ಅಳವಡಿಸ್ಕೊಂಡಿರ್ತಕ್ಕಂಥ ಸಿದ್ಧಾಂತವನ್ನು ಯಥಾವತ್ತಾಗಿ ಪಾಲನೆ ಮಾಡ್ಕೊಂಡು ಹೋದರೆ ಬಸವ ಧರ್ಮ ಜಗಜ್ಜಾಹೀರಾಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರಾ. ನಮಗೆ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿರ್ತಕ್ಕಂಥ ಅವಧಿ ಮುಕ್ತಾಯವಾಗಿದೆ. ಈ ಚರ್ಚೆಯನ್ನು ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ ಅಂತ ಹೇಳ್ತಾ ತಮಗೆ ಶರಣಾರ್ಥಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.